ಹುಗ್ಗಿ ಮಾಡಕ್ಕಂತೇಳಿ ಕುಕ್ಕರ್ನೊಳಗೆ ನೀರು ಹಾಕೀನಿ. ಕುಕ್ಕರ್ನಾಗ ಕುದಿಸ್ಕೊತೀನಿ. ನಮ್ಮ ಯಜಮಾನ್ರು ನಮ್ಮ ಗೌರಿ ಹಾಲು ಹಿಡ್ಕೊಂಬಂದಾರ. ಹುಗ್ಗಿ ಮಾಡಿ ಹಾಲುಗ್ಗಿ ಮಾಡೋಣ್ರಿ. ಹುಗ್ಗಿ ಮಾಡಿ ಹಾಲುಗ್ಗಿ ಮಾಡೋಣ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗಲೂ ಒಗ್ಸೂರು ಮಾಡಾಕತ್ತೀನಿ. ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಮಂಗಳವಾರ ನೋಡ್ರಿ. ಮಂಗಳವಾರ ಇರ್ಬೋದು. ನಾನು ಇವತ್ತು ಸದ್ಕದ ಹುಗ್ಗಿ ಮಾಡಾಕತ್ತೀನಿ. ಭಾಳಷ್ಟು ಜನ ಕೆಲವರು ನನ್ನ ಕಸ್ಟಮರ್ಸ್ ಸದ್ಕದ ರವಾ ಸಿಕ್ಕರೆ ಕಳಿಸ್ರಿ ನಮ್ಗೆ ಅಂತೇಳಿ ರೊಕ್ಕ ಕೊಡ್ತೀವಿ ಅಂತ ಹೇಳ್ತಾರ. ಇವು ಮಾಲ್ಗಳಲ್ಲೆಲ್ಲ ಸಿಗ್ತಾವ ನೋಡ್ರಿ. ದೊಡ್ಡ ದೊಡ್ಡ ಮಾಲ್ಗಳು ಇರ್ತಾವಲ್ಲ, ಅಲ್ಲಿ ಸಿಗ್ಬೋದ. ಇಲ್ಲ ಅಂದ್ರೆ ಇವು ಸಿರಿಧಾನ್ಯಗಳು ಸಿಗ್ತಾವಲ್ಲ, ಆ ಅಂಗಡಿಯಲ್ಲಂತರೂ ಸಿಗ್ಬೋದು. ಸದಕ ಅಂತಂದ್ರೆ ನಾವು ಮೊದಲು ಬೆಳಿತಿದ್ವಿ. ಗೋಧಿ ಸದಕ ಎಲ್ಲಾನು ಬೆಳಿತಿದ್ವಿ. ಇಳುವರಿ ಕೊಡಂಗಿಲ್ಲಲ್ಲ, ಹಾಗಾಗಿ ನಾವು ಕಂಪ್ಲೀಟ್ ಕಬ್ಬನ್ನ ಬೆಳ್ಯಾಕತ್ವಿ. ಕಬ್ಬನ್ನ ಅಳವಡಿಸ್ಕೊಂಡೇವಿ. ಯಾಕಂದ್ರೆ ಅದು ಇಳುವರಿ ಕೊಡ್ತೈತಿ. ಈ ಕಡೆ ಲುಕ್ಷಣ ಆಗಂಗಿಲ್ಲ, ಲಾಭನೂ ಆಗಂಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಹೋಗಿರ್ತೈತಿ. ಬಟ್ ಇವು ಹಂಗಲ್ಲ. ಕೆಲವೊಂದು ಟೈಮ್ ರೋಗ ಬಿದ್ದಂದ್ರೆ ಮತ್ತು ಮಳೆ ಆದಂದ್ರೆ ಇಕ್ಕಟ ಮುಕ್ಕಟ್ಟಿಗಿಂತ ಮಳೆ ಹಾಕಾವಲ್ಲ, ಅವಾಗ ಏನಕ್ಕೈತಿ ಅಂದ್ರೆ ಎಲ್ಲ ಲಾಸ್ ಆಗಿಬಿಡ್ತೈತಿ. ಮನಿ ಪುರ್ತಕ್ಕಂತಾದ್ರೂ ಹಾಕೋತಿದ್ವಿ. ಈಗ ಹಾಕಂಗಿಲ್ಲ. ನಾವು ಹಾಕ್ಲಾರ್ದಾನು ಒಂದು 7-8-10 ವರ್ಷನ 10 ವರ್ಷ 12 ವರ್ಷನಾದ್ರೂ ಆತ ನಾವು ಹಾಕ್ಲಾರ್ದನ್ನ. ಈಗ ನಾವು ಏನು ಮಾಡ್ತೇವೆ ಅಂದ್ರೆ ಅಂಗಡಿಯಲ್ಲೇ ಕೊಂಡು ತೊಗೊಂಬರ್ತೇವಿ. ಇದು ಉಪ್ಪಿಟ್ಟು ಮಾಡಾಕ ಇಷ್ಟು ರುಚಿ ಆಕೈತ್ರಿ. ಇದು ಉಪ್ಪಿಟ್ಟು ಯಾರಾದ್ರೂ ತಿಂದಿರ್ಲಿಲ್ಲ ಅಂದ್ರೆ ಸದ್ಕದ ರವಾ ಅಂತಂದ್ರೆ ರವೆ, ಸದ್ಕದ ರವಾ ಅಥವಾ ಸದ್ಕದ ನುಚ್ಚ ಅಂತಂದ್ರೆ ನಿಮ್ಗೆ ಅಂಗಡಿಯಲ್ಲೇ ಕೊಡ್ತಾರ. ಮತ್ತು ಹುಗ್ಗಿನೂ ಸೂಪರ್ ಆಗಿ ಆಕೈತಿ. ಟೇಸ್ಟ್ ಅಂತೂ ಯಪ್ಪ ಎಷ್ಟು ತಿಂದ್ರು ತಿನ್ಬೇಕಂತ ಅನಿಸ್ತೈತಿ. ನಿಮ್ಗೆ ಕ್ಲೋಸಪ್ ಅಲ್ಲಿ ತೋರ್ಸಾಕತ್ತೆ ನೋಡ್ರಿ. ಈ ಥರ ಇವನ್ನ ಪಾಲಿಶ್ ಮಾಡಿರ್ತಾರೆ. ಪಾಲಿಶ್ ಮಾಡಿದ ಗೋಧಿನ ಸದ್ಕಾನು ನಾವು ತೊಗೊಂಬಂದಿರ್ತೇವಿ. ಗೋಧಿನ ಮನ್ಯಾಗ ಕೊಟ್ಟಿದ್ರೆ ಹುಗ್ಗಿ ಮಾಡ್ಬೋದು. ಇದನ್ನು ಹುಗ್ಗಿ ಮಾಡ್ಬೋದು. ಉಪ್ಪಿಟ್ಟು ಸೂಪರ್ ಆಕೈತಿ. ಅದ್ರ ಚಪಾತಿ ಅಷ್ಟು ರುಚಿ ಹಾಕವಿಲ್ಲ ಅಂತಲ್ಲ, ಮಾಡಕ್ ಅಷ್ಟು ಗಾಂಗೇಡಿ ಆಕೈತಿದ್ದು. ಅದ್ರ ಉಪ್ಪಿಟ್ಟು ಸೂಪರ್ ಆಗೈತಿ. ಉಪ್ಪಿಟ್ಕಂತ ಇರೋ ಅಂತದನ್ನ ಇದೆ ಸದ್ಕ. ನಿನ್ನೆ ನಮ್ಮ ಮನೆಯವ್ರು ತೊಗೊಂಬಂದಾರ. ಒಂದು ಅರ್ಧ kg ಅಷ್ಟು ಅದಾವಂತ ಅನ್ಕೋತೀನಿ. ಅಷ್ಟ ಮಾಡಾಕತ್ತೀನಿ. ಯಾಕಂದ್ರೆ ನಿನ್ನೆ ಸಜ್ಕ ಮಾಡಿದ್ ನಾನು ಮಾಡಿದ ಸ್ವೀಟ್ ಅಯ್ಯೋ ಯಾರು ತಿನ್ಲಿಲ್ಲ ಅಂದ್ರೆ ಈ ಕಡೆ ಲಾಸ್ಟಿಗೆ ಏನಕ್ಕಿದ್ರೆ ಹೆಣ್ಮಕ್ಳ ಅಯ್ಯೋ ಉಳಿತೈತಲ್ಲ, ವೇಸ್ಟ್ ಆಕೈತಲ್ಲ ಅಂಥೇಳಿ ತಿನ್ನೋದ ಪೂಜೆ ಮಾಡಲ್ಲ ಇಲ್ಲೇ ಇರ್ತೀನಿ ನಾನು. ಅದಕ್ಕೋಸ್ಕರ ಬ್ಯಾಡ ಅಂತ ಹೇಳಿ ನಮ್ಮ ಮನೆಯವ್ರು ಮೊದಲು ಹೇಳಿ, ಯಾರಾದ್ರೂ ಊಟಕ್ಕೆ ಬರೋರಿದ್ರ ಮಾಡೋರಿದ್ರ ಮುಂಚಿತವಾಗಿ ಹೇಳು. ಯಾಕಂದ್ರೆ ಈಟಿನ ಮಾಡ್ತಾನೆ ಅಡುಗೆ ಅಂತೇಳಿ. ಬರ್ದಾರ ಅಂತಂದ್ರೆ ಅಡುಗೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಕ್ ಬರ್ತೈತೆ ಅಂತೇಳಿ ಇವತ್ತು ಕೇಳಿ ಈಟೀಟನ ಮಾಡಕತ್ತೇನಿ. ಒಂದೊಂದ್ಸಲ ಮಾಡೋ ಮುಂದೆ ಅನಿಸ್ತತಿ ಅಯ್ಯೋ ಉಳಿದ್ರು ಉಳಿಲಿ ಬಿಡು, ಅಕಸ್ಮಾತ್ ಯಾರಾದ್ರೂ ಬಂದ್ರಂದ್ರ ಹಾಕೊಡಕ್ ಬರ್ತೈತಿ, ಉಣ್ಸಾಕ್ ಬರ್ತೈತಿ ಅಂತ ಅನಿಸ್ತತಿ. ಮತ್ತು ಅಯ್ಯೋ ಉಳಿತಂದ್ರೆ ನಾನು ತಿನ್ನೋದಲ್ಲ, ಮೊದ್ಲು ತಿಂದು ಮತ್ತೆ ದಪ್ಪಕ್ಕೇನಿಲ್ಲ ಅಂತ ಅದು ಒಂದು ಟೆನ್ಷನ್. ಹಂಗಾಗಿ ಇವತ್ತು ಏನಾಗಿದ್ದಾಗ್ಲಿ ಅಂತ ಹೇಳಿ ಈಟ ಮಾಡಾಗದನಿ. ನೋಡೋಣಂತ್ರಿ. ಈಗ ನೋಡ್ದೆ ಈಗ ತೊಳೆಯ ಮುಂದೆ ಏನ್ ಅನ್ಸಾಗತ್ತೆ, ಈಟ ಹಾಕೇತೇನೋ ಅಂತ ಅನ್ಸಾಕತೈತಿ. ಇವತ್ತಿನ ಅಮಾವಾಸ್ಯೆ ರೊಟೀನ್ ಲಾಗ ಹೆಂಗೆಲ್ಲ ಇರ್ತೈತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಇದು ಕುಟ್ಬೇಕಾದ್ರೆ ನೀರು ಚಿಂಬಿಸ್ಕೊಂಡು ಕುಟ್ಬೇಕಲ್ಲ, ಕುಟ್ಟು ಮುಂದೆ ಈಗ ಹಾಲು ಬರ್ತೈತಿ. ಇಷ್ಟು ಮಸ್ತ್ ಆಕೈತಿ ಇದ ಕುಟ್ಬೇಕಾದ್ರೆ. ನಮ್ಮ ಮನ್ಯಾಗ ಒನಕಿ ಒಂದಿಲ್ಲ ನೋಡ್ರಿ. ಒನಕಿ ಇತ್ತಂದ್ರ ಗಂಡ ಹೇಳಿ ಸಾಕಾತು. ಮನೇಲಿ ಹುಡುಕೋದಾಗ ಒನಕಿ ನೋಡಿದೀವಿ. ಅದ್ರ ಬೈಕ್ ಓದಿದ್ವಿಲ್ಲ, ಅಲ್ಲೆಲ್ಲ ತರಬೇಕೋದಿಲ್ಲ ಗೊತ್ತಿಲ್ಲ. ಹಾಗಾಗಿ ಬೈಕ್ ಒಂದು ಓದಿದ್ವಿ. ನನ್ನ ಗಂಡ ಒನಕಿ ಮಾಡಿಸ್ ಅಂತಂದ್ರೆ ಅಷ್ಟು ದಿನ ಆದ್ರೂ ಮಾಡಿಸಲ್ಲ. ನಿಮ್ಗೆಲ್ಲ ತವರ ಮನೆಯಿಂದಲೇ ಕೊಟ್ಟಿರೋದು ಒನಕಿ ಮತ್ತು ಕಬ್ಬನ ಅನ್ನಂಗಿಲ್ಲ, ಕೆಬ್ಬನ ಚಟ್ನಿ ಏನು ಕೊಡ್ಬಾರ್ದಂತ. ಪಾಪ ನನ್ನ ಬ್ಯಾರದ ಅಪ್ಪಾಗೆಲ್ಲ ಕೊಟ್ಬಿಟ್ಟಾರ. ಇದು ಕೆಬ್ಬಂದು ಓದಿಗಳ್ಳಿ, ಮುಚ್ಚಿ ಕಟ್ಗಿ ಎಲ್ಲ. ಮುಚ್ಚಿ ಕಡೆ ತಿರುವು ಕಟ್ಗಿ ಅಂತಾರಲ್ಲ, ಕೆಬ್ಬಂದು ಯೂಸ್ ಮಾಡ್ತೀವಿ ನಾವು. ಅದು ಮೊನ್ನೆ ಸಲ ನಮ್ಮಿನ ಅಥವಾ ದೀಪಾವಳಿ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ಬಿಟ್ಟೈತೆ ಅದು. ಅವನ್ನೆಲ್ಲ ಮಾಡಿಸ್ಕೊಡ್ಬಾರ್ದಂತ. ನಾನು ಬ್ಯಾಡದಾಗ ಅವಾಗ ಗೊತ್ತಿರ್ಲಿಲ್ಲ. ನಮ್ಗೆ ತಿಳಿದ ಏನೋ ಮಾಡಿಸ್ಕೊಂಡ್ರೆ ನಾವು ಅದಕ್ಕೆ ರೊಕ್ಕ ಕೊಡ್ಬೇಕಂತ. ಅದಕ್ಕಿಂತ ಹೊರಗೆಲ್ಲರೂ ಸಿಕ್ಕಲ್ಲಿ ತೊಗೊಂಬರೋದು ಬೆಟರ್ ನನ್ನ ಪ್ರಕಾರ. ಯಾಕಂದ್ರೆ ತವ್ರ ಮನೆಗೆ ಬಡತನ ಬರ್ತೈತಂತ. ನನ್ನ ಮ್ಯಾಗಿನ ಪ್ರೀತಿಗೆಲ್ಲ ಕೊಟ್ಬಿಡ್ತಾರ ಅವ್ರ ಪಾಪ. ಕಾಣಿಸಾಗತ್ತಲ್ರಿ ನಿಮ್ಗೆ. ಈಗ ಒಂದು
ಒಂದಿಟ್ಟು ಎಣ್ಣೆ ಅಂದ್ರೆ ತುಪ್ಪ ಏನಾದ್ರು ಹಾಕೋಬಹುದು. ನಾನು ಎಣ್ಣೆನ ಹಾಕೀನಿ, ಸ್ವಲ್ಪ ಜಾಸ್ತಿನ ಹಾಕೀನಿ, ಯಾಕಂದ್ರೆ ಉಪ್ಪು ಬರ್ತೈತಲ್ಲ ಇದು. ಹಾಗಾಗಿ ನೀರು ಕಾಸ್ಕೊಂಡೇನಿ ಜಲ್ದಿ ಆಗಲಿ ಅಂತೇಳಿ. ನೀರು ಜಾಸ್ತಿ ಇರ್ದು ಅಂತ ಈಗ ಕಳ್ಕೊಳ್ಳೋ ಕುದಿಲದ. ಕುದ್ ನಂತರ ಒಲಿ ಸಾರಿಸ್ಕೊಂಡಿಲ್ಲ, ಇದನ್ನ ನೆಲಗಿಲ್ಲ ಎಲ್ಲ ಒರೆಸ್ಕೊಂಡನಿ. ಒಲಿ ಸಾರಿಸ್ಕೊಂಡು ಇದನ್ನು ಒರೆಸ್ಕೊಂಡು ಪೂಜೆ ಮಾಡ್ಕೊಂಡನಿ. ಒಲಿ ಸಾರಿಸ್ಕೊಂಡು ಒಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಅನ್ನಕ್ಕೆ ಇಡ್ತೇನೆ. ಕ್ವಿಕ್ಕಾಗಿ ಏನು ಮಾಡ್ಕೊತೀನಿ. ಇಲ್ಲಿ ನಮ್ದು ಕುಂಬಳಕಾಯಿ ಹಾಕಿವಲ್ಲ, ನಮ್ಮ ದೇವಿ ಹಾಕಿದ್ದು. ಎಷ್ಟಕ್ಕೊಂದ್ರೆ ಕುಂಬಳಕಾಯಿ ಹಾಕತ್ತಾರ್ರಿ, ಹರಿಯಾಕತ್ತಾರ ಅವನ. ಇನ್ನು ಹರ್ಕೊಲಿ, ಒಂದು ಹರ್ಕೊಲಿ, 2 ಹರ್ಕೊಲಿ, ಹೇಳಿ ಹರ್ಕೊಲಿ, ಅದೇನು ಅನ್ಸಂಗಿಲ್ಲ. ಫೋನ್ ಬಂದ್ತಿರಿ, ವಾಪಸ್ ಬರ್ತೀನಿ. ನಮ್ಮ ಮನೆಯವ್ರದ್ದು ಫೋನ್. ಮೊನ್ನೆ ನಮ್ಮ ದೇವಿ ಒಂದು ಕಾಯಿ ಹರ್ಕೊಂಡು ಆಚ ಕಡೆ ಓದಿರ್ತಾಳ. 3 ಮನಿಗೆ ಆಗೋಂಗ ಇದು ತೊಗೊಂಬಂದಿರ್ತಾಳ. ಇಲ್ಲೆಟ ಅಲ್ಲೆಟ. ಈಗ ಎಷ್ಟೈತಿ. ನನ್ ಕುಂಬಳಕಾಯಿ ಪಲ್ಯ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗೆಲ್ಲ ಕುಂಬಳಕಾಯಿ ಪಲ್ಯ ಇಷ್ಟ ಅಂತ ಹೇಳಿದ್ರೆ, ನಮ್ ಕಡೆ ಸ್ವೀಟ್ ಮಾಡಿದ್ರೆ ಬದ್ನಿಕಾಯಿ ಪಲ್ಯ ಇಲ್ಲ ಕುಂಬಳಕಾಯಿ ಪಲ್ಯ ಕಂಪಲ್ಸರಿ ಬೇಕಾ ಹುಗ್ಗಿಯೊಳಗ. ಅಷ್ಟು ಮಸ್ತ್ ಆಕೈತಿ. ಕುಂಬಳಕಾಯಿ ಹರಿಯಾಕತ್ತಾರ ಅಂತ ಹೇಳಿಲ್ಲ, ಹರಿಯೋರೊಬ್ರ. ಅವ್ರು ಯಾರಂತ ನಮಗೂ ಗೊತ್ತ. ನಾವು ನಮ್ಮ ಹೊಲ ಬಿಟ್ಟು ಎಲ್ಲಿಗೆ ಹೋಗಂಗಿಲ್ಲ. ಯಾರ ಹೊಲದಾಗ ಏನಿದ್ರು ಹೊರಗಡೆ ಹರ್ಕೊಳಂಗಿಲ್ಲ. ಬಟ್ 1 ಹರ್ಕೊಲಿ 2 ಹರ್ಕೊಲಿ ಓಕೆ. ನಮ್ಮ ಮನ್ಯಾಗ ದನಗಳು ಇರ್ತಾವು, ನಾವು ಮನುಷ್ಯರು ಇರ್ತೀವಿ, ನಮ್ ಬೇಕಂತ ಹಾಕಿರ್ತೇವಿ. ಹರಿತಾರ. ನಮ್ದ ಮನೆ ಹಿಂದ್ ಹಾಕೈತಲ್ಲ, ಮನೆ ಮುಂದ್ ನಾವ್ ಇರೋದ. ಎಷ್ಟು ಕಂಡಾಪಟ್ಟಿ ಇದು ಹರಿದ್ ಬಿಟ್ಟಾರ ಕುಂಬಳಕಾಯಿ. ಇದನ್ನಷ್ಟ ಹರಿಲಾರ್ದನ ಹೊಳೆ ಹೊಲಸಲ್ಲಿ ಬಳ್ಳಿಗಳೆಲ್ಲ ಹಾಕಿರ್ತೇವಲ್ಲ, ಅಲ್ಲೆಲ್ಲ ಆಡುಗಳೆಲ್ಲ ಬಿಟ್ಟು ಮೇಯ್ಸಾಕತ್ಬಿಟ್ಟಾರ. ಎಷ್ಟು ಬೇಜಾರಾಕೈತೆ ಅಂತಂದ್ರ ನಮ್ಮ ಮನೆಯವರು ಹೇಳ್ಯಾರ, ಬೈದಾರ, ಆದ್ರೂ ಅರ್ಥನ ಮಾಡ್ಕೊಳಂಗಿಲ್ಲ. ಅಂತವ್ರಿಗೆ ಏನು ಹೇಳೋದು ಹೇಳ್ರಿ. ಎಷ್ಟು ಬೇಜಾರಾಕೈತಿ. ಯಾಕಂದ್ರೆ ಬ್ಯಾಸ್ಗ್ಯಾಗ ನಮ್ ಗೌರಿಗೆ ನಾವು ಕಡಿಮೆ ಇರ್ತೈತೆ. ಆ ಟೈಮಲ್ಲಿ ಕುಂಬಳಕಾಯಿ ನಾವು ಹೆಚ್ಚು ಹಾಕಿದ್ರ ನಮ್ ಗೌರಿಗೆ ಅಂತ ಅನ್ಕೊಂಡನ್ನ ಬಳ್ಳಿ ನಮ್ಮ ಮನೆಯವ್ರು ಕಿತ್ತೋಗಿ ಅಂತಂದ್ರೆ ಬೇಡ, ಗೌರಿಗಾದ್ರೂ ಬೇಕಂತ ಹೇಳಿ ಒಂದು 10-15 ಕಾಯಿ ಹರಿದಾರ ನೋಡ್ರಿ. 1 ಹರಿಲಿ 2 ಹರಿಲಿ ಓಕೆ. 10-15 ಕಾಯಿ ಅಂತಂದ್ರೆ ಯಾರು ಬೇಜಾರಾಗಿಲ್ಲ. ನಮ್ಮ ಹೊಲದಾಗ ನಾವು ಬೆಳೆಸಿರ್ತೀವಿ, ನಮ್ದು ಎಷ್ಟೊಂದು ಹೊಲ ಇದಾಗಿರ್ತೈತಿ. ಅರ್ಥನೂ ಮಾಡ್ಕೊಳಂಗಿಲ್ಲಪ್ಪ. ನಾನಿಗೇನು ಹೇಳಕ್ಕೂ ಹೋಗಿಲ್ಲ. ಅಟ್ಲೀಸ್ಟ್ ಹರಿದ್ರೆ ನಾವು ಹರಿದೇವಿ, ಇಲ್ಲಿ ಯಾರು ಬರಂಗಿಲ್ಲ ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿನೂ ಇಲ್ಲ ಅಂತ ಅವ್ರಿಗೆ. ನಂಗೆ ಅದು ಗೊತ್ತಾಗಲ್ತು. ಇಲ್ಲಿ ನಮ್ಮ ಹೊಲದಲ್ಲಿ ಯಾರಂದ್ರೆ ಯಾರು ಬರಂಗಿಲ್ಲ. ರೋಡಿಗೆ ಹೆಚ್ಚಿನ ಹೊಲ ಐತ್ ಬಿಡಿ, ಯಾರೋ ಹರಿತಾರ ಯಾರೋ ಒಯ್ತಾರ ಅಂತಂದ್ರೆ ಅದೊಂದು ಮಾತು. ನಮ್ಮ ಮನೆಯವ್ರು ಸರಿಯಾಗಿ ಹೇಳಲ್ಲ, ನಾನಂತೂ ಹೇಳಂಗಿಲ್ಲ ಅಂತ ಹೇಳಿ. ಸುಮ್ಮನೆ ಹೇಳಿದ್ರೆ ಮತ್ತೆ ಅವ್ರು ಬೇಜಾರಕ್ಕೆದಲ್ಲ. ಗಂಡ್ಮಕ್ಳು ಹೇಳಿದ್ರೆ ಅವಾಗ್ಲಾದ್ರೂ ಅರ್ಥ ಮಾಡ್ಕೋಬೋದಂತ. ಈ ತರ ಜನ ನೋಡ್ರಿ, ಏನ್ ಮಾಡೋದು. ನಮ್ಮ ಮನೆಯವ್ರ ಫೋನ್ ಮುಂಚೆ ನಾನೀಗ ಹೊರಗೆ ಒಲಿ ಹೊತ್ಸೇನಿ. ಒಲಿ ಹೊತ್ಸಿ ಅನ್ನಕ್ಕೆ ಇಟ್ಟೇನಿ. ಅಲ್ಲೊಳಗೆ ಕುಕ್ಕರ್ನ್ಯಾಗ ಸದ್ಕದ ನುಚ್ಚನ್ನು ಹಾಕೀನಿ ಕುದಿಯಕ್ಕೆ. ಅದು ಕುದೈತಿ, ಬೆಲ್ಲ ಕುಡಿಸ್ಬೇಕು. ಕುಂಬಳಕಾಯಿ ಪಲ್ಯ ಮಾಡ್ಬೇಕಲ್ಲ, ಹಾಗಾಗಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡು ಇಲ್ಲೇ ಪಲ್ಯ ಮಾಡ್ಬೇಕಂತ ಅನ್ಕೊಂಡೇನಿ. ಕುಂಬಳಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ಆಕೈತೆ ಅಂತ ಹೇಳ್ರಿ. ಸಾರು ಮಾಡ್ತಾರೆ, ನಮ್ಮ ಕಡೆ ಸಾರು ಅದಿಟ್ಟು ತಿನ್ನಂಗಿಲ್ಲ, ಪಲ್ಯನ ಬೇಕು. ಹಾಗಾಗಿ ಹುಗ್ಗಿ ಜೊತೆ ಅಂದ್ರೆ ನಮ್ಗೆ ಬೇಕು ನೋಡ್ರಿ. ಶಿವರಾತ್ರಿ ಅಮಾಸಿಗೆ ಜಾಸ್ತಿ ಜನ ನಮ್ಮ ಕಡೆ ಏನು ಮಾಡ್ತಾರೆ, ಹುಗ್ಗಿನ ಮಾಡ್ತಾರೆ. ಯಾಕಂದ್ರೆ ಹೊಸ ಗೋಧಿ ಎಲ್ಲ, ನಾನು ಹೇಳಿದ್ನಲ್ಲ ಮೊದಲೆಲ್ಲ ಬೆಳಿತಿದ್ವಿ, ಈಗ ಬೆಳೆಯಂಗಿಲ್ಲ. ಹೊಸ ಗೋಧಿ ಎಲ್ಲ ಬಂದಿರ್ತಲ್ಲ, ಗೋಧಿ ಸದಕ್ಕೆ ಅವನ್ನ ಕುಟ್ಟಿ ಹೊಸ ಗೋಧಿ ಅಡುಗೆನ ಮಾಡಿ ದೇವ್ರ ನೈವೇದ್ಯಕ್ಕೆಲ್ಲ ಹಿಡಿತಾರ. ನಾವು ಅಂಗಡಿ ತರ್ತೇವೆ ನೋಡ್ರಿ. ಪ್ರತಿ ಅಮಾವಾಸ್ಯೆಗೂ ನಾವು ಬ್ಯಾಳೆ ಹಾಕ್ತೇವಿ. ಗೋನು ಪೂಜೆ ಐತಿ ಮಾಡ್ತೇವಲ್ಲ, ಹಾಗಾಗಿ ನಮ್ಗೆ ಹುಗ್ಗಿ ಮತ್ತು ಇದು ಹೋಳಿಗೆ ಕಡುಬು ಏನು ಸ್ಪೆಷಲ್ ಅಂತ ಅನ್ಸಂಗಿಲ್ಲ. ನಾವು ಆಗಾಗ ಮಾಡೇ ಮಾಡ್ತೇವೆ. ಇನ್ನು ಈಗ ಹುಗ್ಗಿ ಮಾಡಿದ್ವಿ ಅಂದರೆ ಇನ್ನು ಹೋಳಿ ಹುಣ್ಣಿ ಬಂತಲ್ಲ, ಹೋಳಿ ಹುಣ್ಣಿಮೆಗೆ ಹೋಳಿಗೆ ಮಾಡ್ತೇನೆ. ಹೋಳಿಗೆ ಮಾಡೋದಂದ್ರೆ ನಾನು ಭಾಳಷ್ಟು ಸಲ ಶೇರ್ ಮಾಡ್ಕೊಂಡೀನಿ. ಎಷ್ಟು ಇಷ್ಟಪಡ್ತಾರಂತಂದ್ರೆ ನಾನು ಮಾಡೋ ಮೆಥಡಲ್ಲಿ ನೋಡಿ ಕಲ್ಕೊಂಡವ್ರು ಭಾಳಷ್ಟು ಜನ ಅದಾರ. ಅದು ನಮ್ಗೆ ಖುಷಿ ಆಗೈತೆ ಪರ್ಸ್ನಲಿ. ಹೊಲ್ದಾಗ ಒಂದಿಟ್ಟ ಕೆಲ್ಸ ಶುರು ಆಗೈತಿ. ನಿಮ್ಗೆ ಏನಾರ ಸೌಂಡ್ ಕೇಳಿಸ್ತಾ ಅಂದ್ರೆ ಸ್ವಲ್ಪ ಇಗ್ನೋರ್ ಮಾಡ್ರಿ. ಗಾಳಿ ಜೋರಾಗಿ ಗಾಳಿ ಬೀಸಕತ್ತ.
ನಮ್ದಿಲ್ಲ ಅನ್ನನೂ ರೆಡಿ ಆತ. ಹೊಲ್ದಾಗ ಏನು ಕೆಲಸ ಶುರು ಆಗತೈತೆ ಅಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ಸದ್ಯದೆಲ್ಲ ನಾನು ಸ್ವಲ್ಪ ಸೀಕ್ರೆಟ್ ಐತಿ, ಕಂಪ್ಲೀಟ್ ಎಲ್ಲ ಮುಗೋದಿಲ್ಲ, ರಿವೀಲ್ ಮಾಡೋಣಂತ್ರಿ. ಬಟ್ ಖುಷಿ ವಿಷಯನ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಪಲ್ಯ ಮಾಡ್ಕೋತೀನಿ. ಆಮ್ಯಾಗ ಸಿಗ್ತೇನೆ. ಕುಂಬಳಕಾಯಿ ಪಲ್ಯ ಏನು ಮಾಮೂಲಿ ಪಲ್ಯ ಹೆಂಗೆ ಮಾಡ್ತೀವಲ್ಲ ಹಂಗೆ ಉಳ್ಳಾಗಡ್ಡಿ ಒಗ್ಗರಣೆ ಆದ್ರೂ ಕೊಡ್ಬೋದು, ಬೆಳ್ಳುಳ್ಳಿ ಒಗ್ಗರಣೆ ಆದ್ರೂ ಕೊಡ್ಬೋದು. ನಾವು ನಮ್ಮ ಕಡೆ ದೇವ್ರ ನೈವೇದ್ಯಕ್ಕೆ ಮಾಡ್ಬೇಕಾದ್ರೆ ಬದನೆಕಾಯಿ ಪಲ್ಯ ಎಲ್ಲ ಥರದ ಪಲ್ಯನೂ ನೈವೇದ್ಯಕ್ಕೆ ಹಿಡಿತೇವೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದ್ದು ಅಂದ್ರೆ ಅವ್ರೇನು ಸಂಪ್ರದಾಯನ ಫಾಲೋ ಮಾಡ್ಕೊಂಬಂದಿರ್ತಾರಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಉತ್ತರ ಕರ್ನಾಟಕ ಕಡೆ ನಾವಂತಂದ್ರೇನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಅಡುಗೆ ಮಾಡ್ತೇವೆ. ಹಂಗಾಗಿ ಅದನ್ನ ನೈವೇದ್ಯಕ್ಕೆ ಹಿಡಿತೀವಿ. ಅದು ದೇವರ ಸ್ವೀಕರಿಸ್ತಾನೆ, ದೇವರ ದೇವತೆಗಳು. ಆಮ್ಯಾಗ ಸಿಗ್ತೀನಿ ರೀ. ನಮ್ದು ಈಗ ಇಲ್ಲೇ ಗೋಧಿನ ಬರ್ತೈತಿ. ಸದಕ ಕುದ್ದೈತಿದ ಮಸ್ತ್ ಆಗೈತಿ. ಇದನ್ನ ನಾವು ಕುಕ್ಕರ್ ಬಾಯಿ ಹಾಕಿಡ್ತೀವಲ್ಲ ಸ್ವಲ್ಪ ತಳ ಹಿಡಿತೈತಿ. ಇದನ್ನ ನೋಡ್ಕೊಂತಾನೆ ಇರ್ಬೇಕು. ಕಾಣಿಸ್ತೈತಲ್ಲ ನಮ್ಗೆ ಕ್ಲಿಯರ್ ಆಗಿ. ಈಗ ಎಷ್ಟು ಬೇಕು ನೋಡ್ರಿ ಅಷ್ಟ ಬೆಲ್ಲ ಹಾಕೋಬೇಕು. ಇದಕ್ಕೆ ಐಟಮ್ಸ್ ಭಾಳ ಹಾಕ್ಬೇಕು. ನಾನು ಸೊಂಪು ಹಾಕ್ತೀನಿ. ಭಾಳಷ್ಟು ಸಲ ನಾನು ಸೊಂಪು ಹಾಕೋ ತೋರಿಸ್ತೀನಿ. ಸೊಂಪು ಹಾಕಿದ್ರೆ ಮಸ್ತ್ ಆಕೈತೆ, ಸೊಂಪು ಹಾಕಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಹೇಳೇನಿಲ್ಲ, ಒಂದ್ಸಲ ಹಾಕಿ ನೋಡ್ರಿ. ಯಾಕಂದ್ರೆ ನಾವು ಚಿಕನ್ ಮಟನ್ಗೂ ಬಳಸ್ತಾ ಇಲ್ಲ. ಸೊಂಪು ಹಾಕೋದ್ರಿಂದ ಫ್ಲೇವರ್ ಸಖತ್ತಾಗಿ ಬರ್ತೈತಿ, ಘಮ ಘಮ ಪರಿಮಳ ಬರ್ತೈತಿ. ಏನೇನು ಹಾಕ್ತೇನಂತೆ ತೋರಿಸ್ತೀನಿ. ಸದ್ಯಕ್ಕೆ ಬೆಲ್ಲ ಹಾಕ್ತೀನಿ. ಬೆಲ್ಲ ಜಜ್ಜಿಟ್ಕೊಂಡೇನಿ. ಹುಗ್ಗಿಗೆ ಬೆಲ್ಲ ಭಾಳ ಬೇಕು. ಬೆಲ್ಲ ಭಾಳ ಆದಷ್ಟು ಹುಗ್ಗಿ ಭಾಳ ರುಚಿ ಆಕೈತಿ. ಬೈ ತುಂಬ ಬೆಲ್ಲ ಆದ್ರೂ ಮಸ್ತ್ ಅಂತ ಹೇಳ್ತಾರ. ಹಾಗಾಗಿ ಬೆಲ್ಲನ ನಾನು ಜಾಸ್ತಿ ಹಾಕೊಳಕತ್ತೀನಿ. ಮತ್ತು ಇದ್ರೊಳಗೆ ನಾನು ಆಮ್ಯಾಗ ಹಾಲು ಹಾಕೋತೀನಿ. ಯಾಕಂದ್ರೆ ದೇವ್ರ ನೈವೇದ್ಯಕ್ಕೆ ಹೋಗ್ಬೇಕಲ್ಲ, ಪ್ಲೇಟ್ನಾಗ ಇಟ್ಕೋತೀವಿ. ಅದೇನಕ್ಕೈತಂದ್ರೆ ಹಾಲು ಹಾಕಿದ್ವಿ ಅಂದ್ರೆ ಈಗ ಅಳಕ್ ಆಗ್ಬಿಡ್ತೈತಿ. ದೇವ್ರ ನೈವೇದ್ಯಕ್ಕೆ ಬುತ್ತಿ ಕಡೆ ಹೋಗ್ಬೇಕಲ್ಲ. ಇಲ್ಲೆಲ್ಲ ಹೊಲ್ದಾಗ ದೇವ್ರಿಗೆ ನೈವೇದ್ಯ ತೊಗೊಂಡು ಹೋಗ್ತೇವಲ್ಲ, ಅವಾಗ ಗಾಂಗೆಡೆ ಆಕೈತಿ. ಮತ್ತು ಬೋರ್ ಪೂಜೆ ಮಾಡಕ್ಕೆ ಹೋಗೋ ಮುಂದೆ ನಮ್ಮ ಊರಾಗಿನ ದೇವ್ರಿಗೂ ಹೋಗ್ತಾರೆ ನಮ್ಮ ಮನೆಯವರ. ಅದಕ್ಕೋಸ್ಕರ ಈಗ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದಿದನ್ನ. ಇದನ್ನ ಮೊದಲ ಭಾಳಷ್ಟು ಕುದಿಸ್ಕೋಬೇಕು. ಪೂರ್ತಿ ಕುದ್ದು ರಾಡಿ ಆಗಿರ್ಬೇಕಿದೆ. ಮತ್ತು ಬೆಲ್ಲ ನೋಡ್ಬೇಕಿದ್ರೆ ಹಾಕೋಬೋದು. ನಾನು ಹಾಕಿರೋದು ಆರ್ಗಾನಿಕ್ ಬೆಲ್ಲ ನೋಡ್ರಿ. ಯಾವ್ದು ಆರ್ಗಾನಿಕ್ ಯಾವ್ದು ಕೆಮಿಕಲ್ ಕೊಟ್ಟಿರ್ತೈತೆ ಒಂದು ಗೊತ್ತಾಗಿಲ್ಲ, ಮಾಡೋರಿಗೆ ಗೊತ್ತು. ಇವಾಗ ಎಲ್ಲರೂ ಅದನ್ನ ಇಟ್ಕೊಂಡ್ಬಿಟ್ಟಾರ ಆರ್ಗಾನಿಕ್ ಅಂತ. ಬಟ್ ಸಿಗ್ತೈತಿಲ್ಲ ಅಂತಲ್ಲ, ಕೆಲವೊಂದು ರೇರ್ ನಮ್ಗೆ ಯಾವ ಕರೆಕ್ಟಾಗಿ ಗೊತ್ತಾಗಂಗಿಲ್ಲ. ಇದಕ್ಕೆ ಇಲ್ಲಿ ಕಪ್ ಕಾಣಿಸ್ತೈತಿಲ್ಲ, ಇದೊಂದಿಟ್ಟು ತಳ ಹಿಡತೈತಿ. ಅದು ನೋಡ್ರಿ, ಇದೇನೋ ಅಲ್ಲ ಮತ್ತು ಕರಂದೇನೋ ಐತೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಸದಕದ ಕಲರ್ ಬೆಲ್ಲದ ಕಲರ್ ಒಂದೇ ಇರೋದ್ರಿಂದಾಗಿ ಬೆಲ್ಲ ಕಡಿಮೆ ಅಂತ ಅನ್ನೋದಾಗತೈತಿ. ನಾನು ಹಂಗೆ ಹಾಕ್ತೀನಿ. ಒಂದೊಂದು ಟೈಮ್ ಬೆಲ್ಲ ಭಾಳ ಆಗಿಬಿಟ್ಟಿರ್ತೈತಿ. ಹೊರಗೆ ಅನ್ನಕ್ಕೆ ಇಟ್ಟಿದ್ನಿಲ್ಲ, ಅನ್ನನೂ ರೆಡಿ ಆಗೈತಿ. ಈಗ ಇದಕ್ಕೆ ಒಣ ಕೊಬ್ಬರಿನ ಹುರಿದು ಹಾಕೋಬೇಕಾ. ಒಣ ಕೊಬ್ಬರಿ ಮತ್ತು ಶೇಂಗಾ, ಗೋಡಂಬಿ ತುಪ್ಪದಲ್ಲೆಲ್ಲ ಹುರಿದು, ಶೇಂಗಾ ಹಂಗೆ ಹುರಿದು, ಗೋಡಂಬಿ ತುಪ್ಪದಲ್ಲೆಲ್ಲ ಹುರಿದು, ದ್ರಾಕ್ಷಿ ಮತ್ತು ಇದು ಏನು ಉದ್ದತ್ತೇನು ಬರ್ತೈತಲ್ಲ, ಉದ್ದತ್ತೇನು, ಗಸಗಸೆ ಎಲ್ಲನೂ ಹಾಕೋಬೇಕು. ನಾನು ಒಂದೊಂದಾಗೇನೋ ಎಲ್ಲ ರೆಡಿ ಮಾಡಿ ಇಟ್ಕೊಂತ ಹಾಕೋತೀನಿ. ಸದ್ಯಕ್ಕೆ ಬೆಲ್ಲ ಕುಡ್ಸಾಕತ್ತೀನಿ. ಹೊರಗೆ ಒಲಿ ಖಾಲಿ ಇದೆಯಲ್ಲ, ಅಲ್ಲೋಗಿ ಪಲ್ಲಿಗೆ ಒಗ್ಗರಣೆ ಕೊಟ್ಟು ಬರ್ತೇನೆ. ಅವಲಕ್ಕಿ ಮಾಡಿಟ್ಟೆ. ನಮ್ಮ ಮನೆಯವ್ರು ಯಾವಾಗ ನಾಷ್ಟ ಮಾಡ್ತಾರ ಗೊತ್ತಿಲ್ಲ. ಸದ್ಯಕ್ಕೆ ಕುಂಬಳಕಾಯಿ ಪಲ್ಯ ಮಾಡಕ್ಕಂತ ರೆಡಿ ಮಾಡ್ಕೊಳಕತ್ತೀನಿ. ಗಿಡದಾಗಿನ ಎಲ್ಲಿಗೆ ಹರಿದು ಇಲ್ಲಿ ಹೊರಗೆ ಬಂದಿರ್ತೇನಿಲ್ಲ, ಎಲ್ಲನೂ ಹೊರಗೆ ತರೋದು ಮರ್ತಾ ಬಿಟ್ಟಿರ್ತೀನಿ. ಹಂಗಾಗಿ ಇವತ್ತು ಇದನ್ನ ತೆಗೆದಿಡಾಕತ್ತೀನಿ. ಇಳಿ ಬಿಟ್ಟಾಕತ್ತೀನಿ. ಗಾಳಿ ಒಂದು ಜೋರು ಬಿಟ್ಟೈತಿ. ಏಳದ ಲೇಟ್ ಆಗೈತೀನಿ. ರಾತ್ರಿ 11:30 ಫೋನ್ 12ಕ್ಕೆ ಮಕ್ಕೊಂಡೇನಿ. ರಾತ್ರಿ ನಿದ್ದೆ ಬರೋಂಗಿಲ್ಲ ಸರಿಯಾಗಿ. ಮಲ್ಕೊಳ್ಳೋದು ಲೇಟ್ ಆಕೈತಿ. ಮುಂಚೆನಾಗ ಹೇಳಕ್ಕೆ ಎಚ್ಚರನ ಆಗಂಗಿಲ್ಲ. ನಮ್ಮ ಮನೆಯವರೇ ಎಬ್ಸ್ಯಾರ. ಸದ್ಯಕ್ಕೆ ಈಗ ಕ್ವಿಕ್ಕಾಗಿ ಕುಂಬಳಕಾಯಿ ಪಲ್ಯ ಮಾಡ್ಕೋತೇನಂತ. ಭಾಳಷ್ಟು ಜನ ಸೀರೆ ಕೇಳ್ಕೊಂಡು ಈಗ ಜಾತ್ರೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಜಾತ್ರೆ ಒಳ್ಳೆ ಹೊಡೆದಿಟ್ಟೆ ನೋಡ್ರಿ ನಾನು. ಜಾತ್ರೆಗಳು ಶುರು ಅದು ಕುಂಭಮೇಳ ಅದು ಇದು ಜಾತ್ರೆ ಇರ್ತೈತಲ್ಲ, ಸೀರೆ ಕೇಳಕ್ಕಂದು ಫೋನ್ ಹಚ್ಚಿರ್ತಾರ. 150 ರೂಪಾಯಿ 250 ಕೇಳ್ತಾರೆ. ಇಳಕಲ್ ಸೀರೆ ಸ್ಟಾರ್ಟಿಂಗ್ ರೇಟ್ ಶುರು ಆಗೋದನ್ನು 450ರಿಂದ 20,000ದವರೆಗೂ ಹಂಗೆ ಮ್ಯಾಕ್ ಹೋಗಿರ್ತೈತಿ. ಮತ್ತು ಪತ್ತಲ್ದವ್ರು ಕೇಳಿದಾರೆ. ಟೈಮ್ ಇರಂಗಿಲ್ಲ. ಮುಂಚಿತವಾಗಿ ಒಂದು 15-20 ದಿನ ಆದ್ರೆ ನಾವು ರೆಡಿ ಮಾಡಿಸಿ ಒಂದೇ ಕಲರ್ಲಿ ಅಂತಂದ್ರೆ ನಾವು ರೆಡಿ ಮಾಡಿಸಿ ಕಳಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗ್ತೈತಿ. ಹಾಗಾಗಿ ಯಾರಿಗಾದ್ರೂ ಬೇಕಾದ್ರೆ ಸ್ವಲ್ಪ ಮುಂಚಿತವಾಗಿ ನೀವು ಬುಕ್ ಮಾಡ್ಕೋಬೇಕಾಕೈತಿ. ಮತ್ತು ಒಂದೇ ಕಲರಲ್ಲಿ ಅಂತಂದ್ರೆ ನಾವು ರೆಡಿ ಮಾಡಿಸ್ಬೇಕಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅವ್ರಿಗೆ ಹೇಳಿ. ಅದಕ್ಕೋಸ್ಕರ ಲೇಟ್ ಆಕೈತಿ.
ಆಗೈತ್ರಿ. ಒಗ್ಗರಣೆ ಕಟ್ಕೋತೇನೆ ನಾನು. ಕುಂಬಳಕಾಯಿ ಪಲ್ಯ ಅಂದ್ರೆ ನಂಗೆ ಸಿಕ್ಕಾವಡೆ ಇಷ್ಟ. ಚಾಕೋ ವಿತ್ ಚಮಚ ಇದೆ. ಇಲ್ಲಿ ಹೊರಗೆ ಅಡುಗೆ ಮಾಡ್ತಿರ್ತೇವಲ್ಲ, ಗಿಡದಾಗಿನ ಎಲಿ ಪಲಿ ಬೀಳ್ತಿರ್ತಾವು, ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಎಲಿ ಅಲ್ಲ, ಅದೇನು ಹುಳ ಫಳ ಅಲ್ಲ. ಇದನ್ನೊಂದಿಟ್ಟು ಸಾರಿಗೆ ಹಾಕಿದ್ರೆ ಅದನ್ನ ಕಿಡ್ನಿ ಮತ್ತೆ ಬ್ಯಾಡ ಅಂತ ಅನ್ಸಾಗತ್ತ. ಈ ಬೆಳ್ಳುಳ್ಳಿ ಇಷ್ಟೊತ್ತಾಗಲೇ ಪೂಜೆ ಮುಗಿಬೇಕಿತ್ತು ನೋಡ್ರಿ, ಬಟ್ ಲೇಟ್ ಆತ. ಇಟ್ಸ್ ಓಕೆ, ಆರಾಮ್ಸೆ ಕೂಲಾಗಿ ಈಸಿಯಾಗಿ ಟೆನ್ಷನ್ ತಗೊಳ್ಳಾರ್ದ ಮಾಡಿದ್ರಾತ್. ನನ್ನ ಫ್ರೆಂಡ್ ಜೀವನ ನೆನ್ಸಾಗತೈತಿ, ಬಟ್ ಕಾಲ್ ಬಂದಿಲ್ಲ ನೋಡ್ರಿ. ಮೊನ್ನೆ ಒಬ್ರು ಪಾಪದ ಬರ್ತಡೇ ಇತ್ತು, ಹೆಸರು ಅನನ್ಯನ ಏನೋ ಹೇಳಿದ್ರೆ, ಬಟ್ ನಂಗೆ ಮರೆತುಬಿಟ್ಟೆ, ವಿಶ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಹೇಳಿರ್ತಾರ, ಬಟ್ ನಂಗೆ ನೆನಪಾಗಂಗಿಲ್ಲ ರೀ, ಮರೆತು ಬಿಟ್ಟಿರ್ತೇನೆ. ಯಾವಾಗೋ ನೆನಪಾಗಿರ್ತೈತಿ, ಯಾವಾಗೋ ಹೇಳಿದ್ರೆ ಬೇಜಾರು ಮಾಡ್ತೇನೇನೋ ಅಂತೇಳಿ ಹೇಳಂಗಿಲ್ಲ, ಬೈಕೋತಾರಲ್ಲ ಸ್ವಲ್ಪ ಬೈಲಿ, ಯಾಕಂದ್ರೆ ನಂಗೆ ತಪ್ಪಿರ್ತೈತಿಲ್ಲ ಅಂತೇಳಿ. ಈಗಂದ್ರೂ ನಂಬರ್ ಈಸಿಯಾಗಿ ಸಿಗೋದ್ರಿಂದಾಗಿ ಭಾಳಷ್ಟು ಜನ ಕಾಲ್ ಮಾಡ್ತೀರಿ. ನಿನ್ನೆ ಒಬ್ರು ಡೈಲಿ ಲಾಗ್ ಹಾಕ್ರಿ, ಸಿಕ್ಕಾಬಿಡಿ ಮಿಸ್ ಮಾಡ್ಕೊಳಕತ್ತೇವಿ ಅಂತೇಳಿ. ಖುಷಿ ಆಕೈತಿ ನಿಮ್ಮೆಲ್ಲರ ಪ್ರೀತಿಗೂ. ಬಟ್ ಏನು ಮಾಡೋದ್ರಿ, ಬ್ಯುಸಿ ಅಲ್ಲ, ಬಿಸ್ನೆಸ್ ಅಂತಂದಿಂದ ಬ್ಯುಸಿ ಆಗೇ ಹಾಕೇವಿ. ಟೈಮ್ ಸಾಕಂಗೆ ಇಲ್ಲ ನಮ್ಗೆ. ವಿಡಿಯೋ ಮಾಡಿರ್ತೀನಿ, ಬಟ್ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಬೇಕು. ಎಡಿಟ್ ಮಾಡೋದಂತಂದ್ರೆ ಸಿಕ್ಕಾಬಿಡಿ ಬ್ಯಾಸರ ನನಗೆ. ಹಾಗಾಗಿ ಕೇರ್ಲೆಸ್ ಮಾಡ್ತೇನಿಲ್ಲ, ಒಂದಿನ ಬಿಟ್ಟು ಒಂದಿನ, 2 ದಿನಕ್ಕೊಮ್ಮೆ ಹಾಕಕ್ಕೆ ಟ್ರೈ ಮಾಡ್ಬೇಕಂತ ಅನ್ಕೋತೀನಿ. ನಾನು ಏನಂತಂದ್ರೆ ಮೋಟಿವೇಶನ್ ಕೊಟ್ಕೋತೀನಿ, ಫುಲ್ ಜೋಶಲ್ಲಿ ಇರ್ತೀನಿ. ರಾತ್ರಿ ಆಗೋಣಂತಲೇ ಫುಲ್ ಡೌನ್ ಆಗಿಬಿಡ್ತೀನಿ. ರಾತ್ರಿನೇ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು. ಮತ್ತೊಬ್ರದ ಪಾಪುನ ಹೆಸರು ಏನು ನೀನು ಮಾತಾಡಿದ್ರಲ್ಲ, ಇಲ್ಲೇ ಊರ ಹೆಸರು ಮತ್ತೆ ಮರೆತು ನಾನು ಬೀಳಗಿ ತಾಲೂಕು ಹೇಳಿದ್ರೆ, ಊರ ಹೆಸರು ಏನೋ ಹೇಳಿದ್ರೆ, ಹೆಸರು ಪಾಪುನ ಹೆಸರು ಮತ್ತೆ ಆಮೇಲೆ ಕಾಲ್ ಮಾಡಬೇಕಿದ್ರೆ ಹೇಳ್ತೀನಿ. ವೇದಾಂತನ ಏನೋ ಹೇಳಿದ್ರಪ್ಪ, ಸಾರಿ. ನೀವು ನಿಮ್ಮ ವಿಡಿಯೋ ತೋರಿಸಿದ್ರೆ ಖುಷಿ ಆಕೈತ್ರಿ ಅವ್ರಿಗೆ, ಹೇಳ್ರಿ ಅಂತೇಳಿ ಪಾಪ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮತ್ತೆ ಹೆಸರು ಮರೆತೈತೆ. ಮರವಿನ ಕಾಯಿಲೆ ಜಾಸ್ತಿ ಆಗ್ಬಿಟ್ಟೈತೆ ನಮ್ಗೆ. ಜೀರಿಗೆ ಒಳಗೆ ಅದಾವ, ಇರಲಿ. ಸಾಸಿವೆ ಇಷ್ಟ ಹಾಕೀನಿ, ಕರಿಬೇವು ಇದ್ರೊಳಗೆ ಹಾಕೀನಿ, ಪೇಸ್ಟ್ ಮಾಡ್ಕೊಂಡಿ ನೋಡಿರಿ. ಗ್ರೀನ್ ಚಿಲ್ಲಿ ಪೇಸ್ಟ್, ಹಸಿರು ಖಾರ ಜಜ್ಜಿಟ್ಕೊಂಡು ಕಲಾಗಿ ಜಜ್ಜಿಟ್ಕೊಂಡಿದ್ದೆ. ಔಡ್ಚೋಳ ಅಂದ್ರೆ ಅಬ್ರ ಜಬಡ ಅಂತಂದ್ರೆ ತರಿಯಾಗಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ನಾನು, ಎರಡೋ ಹಾಕ್ತೇನೆ. ವಾವ್, ಆ ಬೆಳ್ಳುಳ್ಳಿ ಹಾಗಂತ ಫ್ಲೇವರ್ ಬರ್ತೈತಲ್ಲ, ಸಿಕ್ಕಾಬಡಿ ಇಷ್ಟ ಆಕೈತೆ ನನಗಂತೂ. ನಮ್ಮ ಮನೆಯವ್ರು ತಿನ್ನಂಗಿಲ್ಲ, ನಮಗೋಸ್ಕರ ಹಂಗೆ ಖಾರ ಜಾಸ್ತಿ ಹಾಕ್ಬೋದು. ನಾನು ಖಾರ ತಿಂತೇನೆ, ನಮ್ಮ ದೇವಿ ಹೆವಿ ಖಾರ ತಿಂತಾರೆ. ನಮ್ಮ ಯಜಮಾನ್ರು ಫುಲ್ ಬ್ಯುಸಿಯಾಗಿ ಬಿಟ್ಟಾರ ಕೆಲಸದಲ್ಲೇ. ಇದು ಇನ್ನು ಗಾಳಿ ಬಿಸಾಕತ್ತಂದ್ರೆ ಅಡಿಗೆ ಜಲ್ದಿನ ಆಗಂಗಿಲ್ಲ ರೀ. ಇಲ್ಲಿ ಎಷ್ಟೊತ್ತ ಕಡಿಗೆ ಹೆಂಗಿಡಬೇಕು ಈಗ ಕಡಿಬೇಕಿತ್ತಿಲ್ಲ, ಹೋಗಂಗಿಲ್ಲ. ತೊಗೊಂಬಂದೆ ನಾ ಎಲ್ಲ ಇಡ್ಬೇಕಂತ. ಹಂಗಾಗಿ ತಗೋದು ಇದ್ದಿದ್ದು ಕಷ್ಟ. ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ನಮ್ಮ ದೇವಿ ಬರಾಕತ್ತಾಳ, ಹಚ್ಚ ಕಡೆ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಬಿಡಿ. ಇಲ್ಲಿ ಖಾಲಿ ಆಗೈತಿ. ವಾವ್, ಮಸ್ತ್ ಆಗ್ತೈತಿ. ನಾನು ಟೊಮೆಟೊನ ಕಟ್ ಮಾಡಿಲ್ಲ ನೋಡ್ರಿ. ಬೇಬಿ ಟೊಮೆಟೊ, ಚೆರ್ರಿ ಟೊಮೆಟೊ ಅಂತಾರ, ಬೇಬಿ ಟೊಮೆಟೊ ಅಂತಾರ. ಇಲ್ಲಿ ತಲೆ ಬಿಡ್ತಾರ. ಆಮೇಲೆ ಸಿಗ್ತದ್ರಿ. ಟೊಮೆಟೊನ ಹಾಕಿನಿ, ಆರು ಇಷ್ಟ ಸಿಂಪಲ್. ನೀರು ಭಾಳ ಹಾಕ್ಬಾರ್ದು, ಸಣ್ಣ ಉರಿಯೊಳಗನು ಬೇಯಿಸ್ಕೋಬೇಕು. ಇಷ್ಟು ರುಚಿಯಾಗಿ ಬರ್ತೈತಿ ಇದು, ಅಷ್ಟು ರುಚಿಯಾಗಿ ಬರ್ತೈತಿ. ನಂಗೆ ಇಲ್ಲಿ ಅಡುಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೂರ್ಯದೇವನ ಜೊತೆ ಮಾತಾಡ್ಕೊಂತ. ಬಟ್
ಗಾಳಿ ಬಿಡ್ತೈತಿಲ್ಲ ಚಮಚ ತಂದಿದ್ದು ನಿಂತ ಅನಿಸ್ತೈತೆ ಚಮಚ ಒಳಗೆ ದೇವಿ ಚಮಚ ತಗೊಂಬ. ಇದು ಏನಕ್ಕೆ ಅಂದ್ರೆ ಚೂಪ್ ಇರ್ತೈತಿಲ್ಲ ಇದರಲ್ಲೇ ಮಿಕ್ಸ್ ಮಾಡಕ್ ಆಗಂಗಿಲ್ಲ. ಜಸ್ಟ್ ಮ್ಯಾಗಿಂದ ಅಷ್ಟೇ ಮಿಕ್ಸ್ ಮಾಡ್ಬೇಕು. ಇದೇನು ಹೊಲಸಲ್ರಿ ಮತ್ತೆ ಅರ್ಶಿನ ಪುಡಿ ಅದ್ರಾಗ ಹಾಕ್ಬೇಡ. ಅದ್ರಾಗ ಇವು ಇದು ಮನ್ಯಾಗ ಮಾಡಿರೋ ಅರ್ಶಿನ ಪುಡಿ ನೋಡ್ರಿ ಎಷ್ಟು ಮಸ್ತ್ ಆಕೈತಿ. ಅಡಿಗೆ ಮಾಡಿದ್ರ ಅಡಿಗೆ ಘಮ ಘಮ ಅಂತತಿ. ಅರ್ಶಿನ ಉಪ್ಪು ಅಂತ ಗೊತ್ತ್ರಿ ನಿಮ್ಗೆ? ಅರ್ಶಿನ ಉಪ್ಪು ಅಂತ ಮಾಡ್ತಾರ. ಅದನ್ನ ಮುಟ್ಗಿ ಜೊತೆ ಮತ್ತೆ ಅದ್ರೊಳಗೆ ತುಪ್ಪ ಅಥವಾ ಖಾರ ಹಾಕೊಂಡು ತಿನ್ಬೋದು. ಎಲ್ಲಾ ತರದ ಗರಂ ಮಸಾಲಾನು ಸೇರಿಸಿ ಅರ್ಶಿನ ಬೇರ್ನ ಹುರಿದು ಸೇರಿಸಿ ಕುಟ್ಟಿ ಮಾಡಿಟ್ಕೊಂಡಿರ್ತಾರ. ನಾನ್ ಮಾಡಿದ್ ನೋಡಿಲ್ಲ, ಮೊದ್ಲಿನವ್ರೆಲ್ಲ ಮಾಡ್ತಿದ್ರಂತ. ಅದು ನಮ್ಮ ಮನೇಲಿ ಅಂದ್ರ ಒಬ್ರಿಗೆ ಗೊತ್ತೈತಿ, ಅವ್ರು ಬಂದಾಗ ಮಾಡ್ಬೇಕಂದ್ರೆ ಆಗಂಗಿಲ್ಲ. ನನಗೂ ಗೊತ್ತಿಲ್ಲ ದರ್ಶನ ಮಾಡೋದು. ಟ್ರೆಡಿಷನಲ್ ರೆಸಿಪಿ ಅದ, ಇಷ್ಟು ಮಸ್ತ್ ಆಗ್ಯದ. ಬಟ್ ಅದನ್ನ ಹೇಳೋದು ನೋಡಿದ್ರೂ ಒಂಥರ ಖುಷಿ ಅಂತ ಅನಿಸ್ತೈತಿ. ಯಾವಾಗ ತಿಂದೇವೆ ಅಂತ ಅನಿಸ್ತೈತಿ. ಬಟ್ ನೋಡೋಣ್ರಿ, ಯಾವಾಗ್ಲಾದ್ರೂ ಒಂದ್ಸಲ ಟ್ರೈ ಮಾಡ್ತೀನಿ. ಕೇಳ್ಬಿಟ್ಟು ನಾನಾದ್ರೂ ಟ್ರೈ ಮಾಡ್ತೀನಿ. ಒಂದು ದಿವಸ ನೀರು ಹಾಕೋಬೇಕು. ತಗೊಂಬ ಹಾಕಿ ಬ್ಯಾಡ ನೀನು. ಮತ್ತೇನಿಲ್ಲ, ನೀ ಅದನ್ನ ಇದನ್ನ ಮಾಡ್ಬಿಡು. ತೊಳೆದಿದ್ನಲ್ಲ, ನೀ ಏನು ಮಾಡಿದ್ವಿ? ಬಸ್ಸಿಗೆ ಅರ್ಬಿ ತೊಗೊಂಬಂದ್ಬಿಡು. ಒಂದು ಪೂಜೆ ಮಾಡ್ತೀನಿ. ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ. ಕಸ್ಟಮರ್ ಕಾಲ್. ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡ್ಬೇಕಂತೇಳಿ ಅಪ್ಪ ಯಾಕೋ ಬೆಳಗ್ಗೆ ಕಾಲ್ ಮಾಡಿದ್ರೆ. ನಾನು 6 ಗಂಟೆಗೆ ಕಾಲ್ ಮಾಡಿದ್ದೆ. ಭಾಳ ನೆನ್ಸಾಕೈತಿ. ಈಗ ಅವ್ರು ಕಾಲ್ ಮಾಡಕತ್ತಾರ. ರಿಸೀವ್ ಮಾಡಿ ಮಾತಾಡೋಣಂತ್ರಿ. ಈಗ ನಾನು ಹೂ ಹೊರದ ಪೂಜೆ ಮಾಡ್ತೀನಿ. ನಮ್ಮ ಮೇಡಮ್ ಅವ್ರ ಕೆಲಸ ಹಚ್ಚಿ ನೋಡ್ರಿ. ಏನು ಮಾಡಕತ್ತೀರ್ವಾ? ಈಗ ಕನ್ನಡನ ಮಾತಾಡಕ್ ಬರಂಗಿಲ್ಲ, ಬೇರೆ ಭಾಷೆ ಹೆಂಗೆ ಮಾತಾಡ್ತಾ ಅಂತ ತೆರೆಯಾಕತ್ತೇನಿ. ನಮ್ಮ ಭಾಷೆನ ಮಾತಾಡು. ತೆರೆಯಾಕತ್ತೇನಿ. ತುರಿದಂತಿಲ್ಲ, ನಾವು ತೆರೆಯಾಕತ್ತೇವೆ ಅಂತೇವಿ. ಅಡಿಗೆ ಏನೇನು ಆಗೋದ್ರಿ ಇವತ್ತ? ಹೌದ್ರಿ. ಇಷ್ಟೊತ್ತನ ಮತ್ತೆ ಏನು ಮಾಡಿದ್ರಿ? ಹೌದ್ರಿ. ಹಚ್ಚ ಕಡೆ ಮನೆಗೆ ಕೆಲಸ ಪೂಜೆ ಗೀಜೆ ಎಲ್ಲ ಮಾಡಿ ಬಂದಾವ. ಪೂಜೆ ಮಾಡಿಲ್ಲ, ಎಡೆ ಹಿಡಿದಿಲ್ಲ. ನಾನೀಗ ಪೂಜೆ ಮಾಡಿ, ನೀವು ನೋಡಿಲ್ಲ ಹೋಗಿ ಮಾಡೀನಿ ನಾನು. ಒಳಗೈತಿ, ಒಳಗೆ ಕುಕ್ಕರ್ನೇ ಮಾಡೀನಿ. ನಮ್ಮ ಶಿವನಿಗೆ ಬಿಳಿ ಹೂ ಬೇಕು, ಮಲ್ಲಿಗೆ ಹೂ. ಇಲ್ಲೊಂದು ಹೂ ತೋರ್ಸಿಲ್ಲ, ಎಷ್ಟು ಚಂದ ಆಗೈತಿ. ಹಂಗೆ ಹಿಡಿದು ಮಾವಿನಕಾಯಿ ಹರಿತಿ ಹೋಗಿತ್ತೀನಿ ಮೊದಲು. ಭಾಳ ಮಾಡಾಕತ್ತೀವ, ಇವಿಷ್ಟು ಸಾಕು. ನೋಡ್ರಿ, ನಮ್ಮ ಮಾವಿನಕಾಯಿ ದೃಷ್ಟಿ ಹಾಕ್ಬೇಡ್ರಿ ಪ್ಲೀಸ್. ಸಾರಿ, ಕೆಲವ್ರು ಕೆಟ್ಟ ಕಣ್ಣು ಇರ್ತಾವಲ್ರಿ, ಒಳ್ಳೆಯವ್ರಿಗೆಲ್ಲ ಹೇಳಿದ್ದೆ. ಯಾವ ಕಣ್ಣಿದ್ರೂ ಎಷ್ಟು ಸಿಗಬೇಕಾಗಿರೋ ಫಲ ಅಷ್ಟೇ ಸಿಗ್ತೈತೆ ನಮಗೆ. ಇಲ್ಲೆಲ್ಲ ನೋಡ್ರಿ ಕೆಳಗೆ ಇದಕ್ಕೆ ಕೌಲ್ ಕಟ್ಟಿಗೆ ಕೊಡ್ಬೇಕಲ್ಲಿ. ಇಲ್ಲೊಂದು ತೋರಿಸ್ತೇನೆ ಬರ್ರಿ. ಇದು ಕಾಯಿ ಅಂತ ಹಾಕೈತೆ ಅನ್ನೋ ಕ್ಯೂರಿಯಾಸಿಟಿ. ಇಷ್ಟಕ್ಕೊಂದ ಹೂ ಬಿಟ್ಟೈತಲ್ಲ, ಇಷ್ಟಕ್ಕೊಂದ ಹೂ ಬಿಟ್ಟಿದ್ರೊಳಗೆ ನಮಗೊಂದಿಷ್ಟು ಅರ್ಧ ಕಾಯಿ ಇಲ್ಲ ಒಂದು ಕಾಯಿ ಹೆಂಗೆ ಹಾಕೈತೆ ಅನ್ನೋ ನೋಡೋಕಷ್ಟು ಸಿಕ್ಕರೆ ಸಾಕು. ಮುಂದಿನ ವರ್ಷ ಜಾಸ್ತಿ ಕೊಡ್ತೈತಂತ. ಫಸ್ಟ್ ಹೆಂಗಂದ್ರೆ ನಮ್ಗೆ ಗೊತ್ತಿಲ್ಲ. ನಾವು ತಿಂತಿಂದ ಹಂಗೆ ಒಗ್ದಿದ್ದೀವಿ. ನಾವು ಹಚ್ಬೇಕಂತ ಹಚ್ಚಿದ್ದಲ್ಲ, ತಿಂತಿಂದ ಒಗ್ದಿದ್ದು. ತಾವ ಹುಟ್ಟ್ಯಾವ, ಈಗ ಫಲ ಕೊಡಾಕತ್ತಾವ. ಖುಷಿ ಅಲ್ರಿ. ಭಗವಂತ ಏನೂ ಕಡಿಮೆ ಮಾಡಿಲ್ಲ ನೋಡ್ರಿ. ಇಷ್ಟ ಸಾಕು. ಇದ್ರಾಗ ಮೆಣಸಿನ್ಕಾಯಿ ತೊಳೆದಿನಿ. ಯಾರ ಬಂದು ಮಕ್ಕ ತಕೊಂಡ್ರೆ ಹೆಂಗಿರ್ತೈತಿ ಹೇಳ್ರಿ. ಚಲೋ ಆಗಲೇ ಮೆಣಸಿನ್ಕಾಯಿ ಕರ್ಕೊಂಬಂದು ಮೆಣಸಿನ್ಕಾಯಿ ತೊಳೆದಿನಿ. ಇದು ಒಣಗಿರ್ತೈತಿ, ನೀರು ಹಾಕ್ತೀನಿ. ಮತ್ತೆ ಒಣಗಿರ್ತೈತಿ, ನೀರು ಹಾಕ್ತೀನಿ. ಅದೆಷ್ಟು ಚಂದ ಆಕೈತಿ ಸೇವಂತಿಗೆ. ಈಗ ಹಿಂದೆ ಹೋಗಿ ಹರ್ಕೊಳ್ಳೋಂಥ ಬರ್ರಿ ಹೂವು ಪೂಜೆಗೆ. ನಿನ್ನೆ ನಮ್ಮ ದೇವಿಗೆ ಹೂವರಿಂದನೇ ನಂಗೆ ಎಷ್ಟು ಬೇಕು ಅಷ್ಟು ಹೂ ಹರ್ಕೊಂಡಿರ್ತೇನೆ ನಾನು. ಯಾಕೆ ಮಗಳು ಎಲ್ಲ ಚರ್ಕೊಂಡು ಬಂದುಬಿಡ್ತಾ ಬೈದು ದಿನ 4 ಹೂ.
ದೇವ್ರಿಗೆ ಒಂದೊಂದು ಹೂ. ಇವಕ್ಕೆ ಮಜ್ಜಿಗೆ ಹಾಕಿ ನೋಡ್ರಿ, ಉಳಿದು ಮಜ್ಜಿಗೆ ಇರ್ತಾವಲ್ಲ, ನಾವು ಮಜ್ಜಿಗೆ ಅಂತೂ ತಿನ್ನಂಗಿಲ್ಲ. ಹಂಗಾಗಿ ಇವು ಒಂಥರ ರೋ ಬಿದ್ದುಬಿಟ್ಟಿದ್ದು, ಹಂಗೋ ಒಂಥರ ಆಗಿಬಿಟ್ಟಿದ್ದು. ಇಲ್ಲಿ ಒಣಗೆ ಬಿಡ್ತು ನೋಡ್ರಿ ಇದು. ಹಂಗಾಗಿ ಬಿಳಿ ಉಣ್ಣೆ ಅಂತಾರಲ್ಲ ಅದು ಜಸ್ಟ್ ಹಂಗೆ ಒಂದು ಜೆಸಿಬಿ ನೋಡ್ರಿ. ನಾನು ಹೇಳಿನಲ್ಲ ಒಂದು ಸರ್ಪ್ರೈಸ್ ಐತಿ ನಿಮ್ಗೆ, ಸದ್ಯದಲ್ಲೇ ತಿಳಿಸ್ತೀವಿ. ಅಯ್ಯೋ ಹೂ ಸಿಗಲ್ಲ, 4 ಸಿಕ್ಕು, 3 ಸಿಕ್ಕು. ಓಕೆ ಸಾಕ್ರಿ, ಸಾಕಿಷ್ಟ. ಯಾಕಂದ್ರೆ ದಿನ ಬೇಕಲ್ಲ ನನಗೆ, ಹಂಗಾಗಿ. ಬದ್ನಿಕಾಯಿ ಹೇಳಿಲ್ಲ, ಬದ್ನಿಕಾಯಿ ಮಜ್ಜಿಗೆ ಹಾಕಿದ್ರೆ ಮಸ್ತ್ ಆಗತ್ತಾವ ಕಾಯಿ. ಈ ಮಾವಿನ ಗಿಡ ಈ ವರ್ಷ ಹೂ ಬಿಡ್ತೈತೆ ಅಂತ ಅನ್ಕೊಂಡಿದ್ನಿ, ಬಿಡಲಿಲ್ಲ. ಈ ಮಾವಿನ ಗಿಡ ನೋಡ್ರಿ ಹೂವು ಎಷ್ಟು ಬಿದ್ದಿತ್ತಂತಂದ್ರೆ ಸಿಕ್ಕಾಪಟ್ಟಿ ಹೂ ಬಿಟ್ಟಿತ್ತಿದ. ಇದು ಮನೆ ಹಿಂದೆ ಇರೋದ್ರಿಂದಾಗೆ ಇದು ಸರಿಯಾಗಿ ಬಿಸಿಲು ಬೀಳಂಗಿಲ್ಲ ಇದಕ್ಕೆ. ಹಾಗಾಗಿ ಇದೆಲ್ಲ ಹೂ ಎಲ್ಲ ಒಣಗ್ತಂತ ಅನಿಸ್ತೈತಿ. ಬಟ್ ಬಿಸಿಲು ಅಷ್ಟೇ ಬೇಕು ಅವಕ್ಕೆ, ಯಾವುದೋ ಒಂದು ಮರ ಗಿಡಗಳಿಗೆ ಆಗಲಿ. ಇನ್ನು ಹೆಂಗೆ ಹೈಟಿಗೆ ಹೋಗ್ತೈತಿಲ್ಲ ಅವಾಗ ಏನಾರ ಬಹುಶಃ ಕಾಯಿ ಭಾಳ ಹಿಡಿಬೋದು. ಇದು ಎಷ್ಟು ಹೂ ಬಿಟ್ಟಿತ್ತಂತಂದ್ರೆ ಎಲ್ಲ ಹೂ ಕಂಪ್ಲೀಟ್ ಒಣಗಿಬಿಡ್ತು ನೋಡ್ರಿ. ಶ್ರೀಗಂಧ ಹೂವು ಹರ್ಕೊಂಬರಕ್ಕೆ ಹೋಗಿ ಏನು ಮಾಡ್ಕೊಂಡೆ ನೋಡ್ರಿ ಕಾಲು. ಓಹೋ, ಚಪ್ಪಲ್ ಹಾಕೊಂಡು ಹೋಗ್ಲಿಲ್ಲ. ಅವಸರ್ಲೆ ಬರೋ ಮುಂದೆ ಗಂಡ ನೋಡಿದ್ರೆ ಬೈತಾರೆ. ಟೈಮು 3 ಗಂಟೆ, ಪೋಲೆ 3 ಗಂಟೆ ಆಯ್ತು. ನಾವು ಈಗ 6 ಗಂಟೆಗೆ ಊಟ ಮಾಡಿದ್ದೀವಿ ನೋಡ್ರಿ. ಮುಂಜಾನೆ ನಾಷ್ಟ ಇಲ್ಲ, ಏನಿಲ್ಲ. ಹೇಳೋದೇ ಲೇಟ್ ಆಗೈದ್ರೆ ಕೆಲ್ಸನಾಗಂಗಿಲ್ಲ. ಶಿವರಾತ್ರಿಗೆ ಶಿವ ಅನ್ನೋದು, ಬಿಸಿಲು ನೋಡಿ ಶಿವ ಅನ್ನೋದು ರೀ. ಅಷ್ಟು ಬಿಸಿಲು ನೋಡ್ಬೋದು. ನಮ್ಮ ಏರಿಯಾ ಎಲ್ಲ ಹೆಂಗಾಗೈತಿ. ನೀರು ಬಿಟ್ಟಿದ್ವಿ. ಕರೆಂಟ್ ಬಾಲ್ ಸುಮ್ಮ ಕರೆಂಟ್ ಹೋಗೋದು ಬರೋದು ಮಾಡ್ಯಾವಲ್ಲ. ಹೋಗಿ ತಿಂದೇವಲ್ಲ, ಹೋಗಿ ಕರಗಲಿ ಅಂತೇಳಿ ನಮ್ಮ ಮನೆಯವ್ರು ಬಿಸಿಲಾಗ ಅಡ್ಡಾಡ್ಸಕಚ್ಚಾರ. ಬ್ಯಾಸಿಗೆ ಬಂದ್ರೆ ಸಾಕ್ರಿ, ಕರೆಂಟಿಂದ ಸಿಕ್ಕಾಪಟ್ಟಿ ಪ್ರಾಬ್ಲಮ್ಮು. ಕಬ್ಬಿನ ಗೇಜ್ ಬಿಟ್ಟು ಅವರೆಲ್ಲೆಲ್ಲ ಹೋಗ್ಯಾರ. ಈಗ ಮೋಟ್ರ್ ಬಂದಾಗೈತಿ, ಅದನ್ನು ಚಾಲು ಮಾಡ್ಕೊಂಬರಕ್ಕಂತೇಳಿ ನಾವು ಹಬ್ಬಕ್ಕೆ ಸಿಕ್ತಾ ಹಾಂ, 400 ಏರಿಯಾ ಇದು. ಬಡ್ಕುರ್ಕಿದ್ದು ಬೇರೆ ಆಗೈತೆ ಈಗ. ಯಾವಾಗ ಹಚ್ಚಾರ ಇದನ್ನು? ಮತ್ತು MS ಮಾಡ್ಯಾರಲ್ಲ ಈ ಮೊದಲು MS ಇತ್ತನದ. ಚಾಲು ಮಾಡ್ಕೊಂಡು ಬರಾಕಂತ ಬಂದೀವಿ. ನಾವು ಹಬ್ಬಕ್ಕೆ ಬರಾಕತ್ತಿದ್ನಿ. ನಾನು ನೋಡ್ತೀನಿ, ಅಕಸ್ಮಾತ್ ನಾವು ಎಲ್ಲರೂ ಹೋದಾಗ ನಾನು ನೋಡ್ದಂಗೆ ಆಕೈತಿ ಅಂತೇಳಿ ಅಕ್ಕಿ ಬಂದ 1/2 ತಾರೀಕು ಬಂದು ಹೋಗ್ಲಿ ಅಂತ. ಬಿಸಿಲು ನೋಡ್ರಿ. ಇದು ಕನಿ ಐತಲ್ಲ, ಕನಿ ನೀರು. ಇನ್ನೊಂದು 2 ನೀರು ಆದ್ರೆ ನೀರು ಖಾಲಿ ಆಗೈತೆ ಅಂದ್ರೆ ನಮ್ಮ ಮನೆಯವ್ರು ನೋಡ್ಬೇಕು. ನಾವು ಭಾಳ ದಿನದ ನಂತರ ಬರಾಕತ್ತೇವಿ, ನೋಡೋಣ ಅಂತ ಬರ್ರಿ. ಪೂಜೆ ಮಾಡಿದ್ದು, ಅಡುಗೆ ಮಾಡಿದ್ದು ತೋರ್ಸೋಕ್ಕಾಗಲಿಲ್ಲ. ಹುಗ್ಗಿ ಹಾಲಗ್ಗಿ ಮಾಡಿದ್ವಿ, ಮಸ್ತ್ ಆಗ್ಬಿಟ್ಟೈತಿ. ಈಟ ಮಾಡ್ಬೇಕಂತ ಅಂದ್ಕೊಂಡು ಈಟ ಹಾಕೀನಿ, ಆದರೂ ಭಾಳ ಆಗ್ಬಿಟ್ಟೈತಿ. ಬೆಲ್ಲ ಕುಡಿಸ್ತಿಲ್ಲ, ಬೆಲ್ಲ, ಕೊಬ್ಬರಿ, ಗೋಡಂಬಿ, ಉತ್ತತ್ತಿಯನ್ನು ಹೌತೀವಿ. ಇಷ್ಟ ಇದಲ್ಲ ಯಪ್ಪ, ಪಕಡಾಗ ಅಳಕಾಕತ್ತ. ಇಷ್ಟು ದೂರ ಬಂದಿ ನೋಡಲ್ಲಿ ನೀರು ಹೌದಿಲ್ಲ, ಅಷ್ಟೈತೆ. ಇದನ್ನು ಹಬ್ಬಕತ್ತಾರ, ಕನಿ ಮಾಡಕತ್ತಾರ. ಇಲ್ಲಿ ಸುರಿತಾರ ನಕ್ಕಲ್ಲ. ತಮ್ಮ ಒಂದು ಬಿದ್ದಿರು ಅದದ. ಇದಕ್ಕೆ ಕಡೆ ಆಕೈತಿ. ಅಲ್ಲಿ ಕೃಷಿಯರ್ ಐತಲ್ಲ ಹೊಸ್ದಾಗಿ ನೋಡೋರಿಗೆ, ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿ ಸಾರಿ, ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತೈತಿ. ಕಸ್ಟಮರ್ ಅಂದ್ರೆ ರೆಡಿ ಆಗ್ಬಿಟ್ಟೈತಿ. ಸಾರಿ. ಇದಷ್ಟೇ ನೀರು ನೋಡ್ರಿ. ಇನ್ನೇನು ಭಾಳ ದಿನ ಆಗೋದಿಲ್ಲ ಇದು ನೀರು. ಒಂದು 2-3 ಸಲ ನೀರು ಹಾಸಿದ್ವಿ ಅಂದ್ರೆ ಖಾಲಿ. ಹಾಂ, ನೀರು ಹಾಸಿದ್ರೆ ಅಷ್ಟೇ ನೀರು ಹಾಸಲಿಲ್ಲ ಅಂದ್ರೆ ಉದ್ದಿರಂಗಿಲ್ಲ, ಉದ್ದಿರ್ತೈತಿ. ನೀರು ಹಾಸಿದ್ರೆ ಖಾಲಿ ಆಕೈತಿ. ಹೋದ ಸಲ ಆಚೆ ಕಡೆ ಕಣಿಗೆ ಹಾಕಿತ್ತು ಇಷ್ಟೊತ್ತಾಗಲೇ. ಇದು ಹಂಗೆ ಇತ್ತು, ಇದನ್ನು ಬಿಟ್ಟಿತ್ತು ನೀರು, ಅದಕ್ಕೆ ನೀರು ಇತ್ತು. ಅದು ಭಾಳ ಆದ್ರೆ ಇನ್ನು 3 ನೀರು ನೋಡು. 3 ಸಲ ಹಾಸಿದ್ರೆ ಖಾಲಿ. ಇಲ್ಲೆಲ್ಲ ಪೈಪ್ ಎತ್ತಿಬೇಕವ, ಪೈಪು ಎತ್ತಿಬೇಕು. ಇಲ್ಲ ಇಲ್ಲಿ
ನೀರು ಹೋದು. ಹೌದಾ? ಹಂಗೆ ಒಣದ ಜಕ್ಕಂತ ನೀರು ಹಾಕ್ತಿದ್ರು. ಹ್ಞೂ ಅಯ್ಯೋ ಏನೋ ಆತಿದ. ಇದ ಬಂದ್ ಮಾಡೋದು ಇದ ನಮ್ಮ ಬೋರಿಂದ ಐತಲ್ಲ ಅದು ಬಂದ್ ಮಾಡೋದು. ಹ್ಞೂ ಹತ್ತಕ್ಕೆ ಬಂದ್ ಆಕೈತಿ. ಬಂದಾತ ಈಗ ಹತ್ತಕ್ಕೆ ಹಿಡ್ಕೋಬೇಕು ನಾವು ಸ್ವಲ್ಪ. ನುಗ್ಗಿಸಿ ಬಿಡ್ಲವ, ನುಗ್ಗಿಸಿ ಬಿಡ್ಲ. ಇಷ್ಟಾಡ್ಕೊಂತ ಬರುವಂತಿ ಹಾವು ಆಮಿ ಪಾಮಿ ಇರ್ತಾವ. ಓಯ್ ಬೇಡವಾ. ಬಾ ಹೋಗೋಣ. ಇಷ್ಟ ನೋಡ್ರಿ, ಆದ್ರೆ ಅಲ್ಲಿಂದ ಇಲ್ಲಿ ಮಠ ಬರ್ಬೇಕು. ಮೊದಲು ಇಲ್ಲೆಲ್ಲ ದನ ಮೇಯಿಸ್ತಿದ್ವಿ. ನಮ್ಮ ದೊಡ್ಡಪ್ಪಗೆ ಹೇಳ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹುಣಿ ಇರಲಿ, ಅಮಾಸೆ ಇರಲಿ, ಹಬ್ಬ ಇರಲಿ, ಮತ್ತೊಂದಿರಲಿ, ರೈತರ ಜೀವನ ಅಂದ್ರೂ ಮಾಡೋದ ಬಿಸಿಲು ಇರಲಿ, ನೆರಳಿರಲಿ. ಅವ್ಯಾಕೆ ಬಿಡ್ಕೋತಾವು? ಅವು ಜೀವನ ಸಾಕಾಗಿ ದೇವ್ರಂತೆಲ್ಲ ಹೋಗಿರ್ತಾರೆ. ನೀವು ದೆವ್ವ ನಂಬ್ತಿರ್ಲಿಲ್ಲ ಹೇಳ್ರಿ. ಆದ್ರೆ ಮಠ ಮಧ್ಯಾಹ್ನದಾಗ ಹುಂಚಿ ಗಿಡದ ಕೆಳಗೆ ಮಕ್ಕೋಬಾರ್ದು, ಹುಂಚಿ ಗಿಡ ಇದ್ದೆಲ್ಲ ಅದು ಹೋಗ್ಬಾರ್ದು. ಹೊಸ ಅರ್ಬಿ ಹಾಕೊಂಡು ಆಫಾಗಿ ರೆಡಿಯಾಗಿ ತೇಕತ್ತಿ ಅಂತ ಹೇಳ್ತಾರೆ. ಗೊತ್ತಿಲ್ಲ ರೀ. ನಾನಂತೂ ಇಷ್ಟು ದಿನ ಆತ ದೆವ್ವ ಅಂತೂ ನೋಡಿಲ್ಲ ರಿಯಲಾಗಿ. ನೋಡಿದ್ರೆ ಹೆಂಗಿರ್ತಾವಂತ ಗೊತ್ತಿಲ್ಲ. ನೋಡೋಣ ರೀ ಮುಂದೆ ಯಾವಾಗಲಾದ್ರೂ ನೋಡಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೆ ನಿಮಗೂ ತೋರಿಸ್ತೇನೆ. ಫೋನ್ ಅಂತೇಳಿದ್ರೆ ಫೋನ್ ಇರಲಿಲ್ಲ ಅಂತಿಲ್ಲ. ಇಷ್ಟು ವರ್ಷ ಆಯ್ತು ನಾನು ನೋಡೇನೇ ಇಲ್ಲ ದೆವ್ವ. ನೋಡ್ಬೇಕಂತ ಆಸೆ ಐತಿ, ಗೊತ್ತಿಲ್ಲ, ನೋಡ್ತೇವಿಲ್ಲ. ಬಟ್ ನಂಬ್ತೇನೆ ನಾನು. ಒಳ್ಳೇದೈತೆ ಅಂದ್ರೆ ಕೆಟ್ಟದ್ದು ಇರ್ತೈತಿ, ಕೆಟ್ಟದ್ದಿದ್ದಿಂದ ಒಳ್ಳೇದು ಇರ್ತೈತಿ. ಹಂಗೆ ಇರ್ಬೋದೇನಪ್ಪ ಮೇ ಬಿ. ನಾವು ಸಣ್ಣರಿದ್ದ ಭಾಳ ಇತ್ತಿದ್ದೀವಿ ಹಾವಳಿ. ಬಟ್ ಈಗೇನಿಲ್ಲ, ಈಗೆಲ್ಲ ಮೂಢನಂಬಿಕೆ ಅಂತಾರಲ್ಲ. ಈಗಿನ ಕಾಲದಾಗ ನಾ ಸಣ್ಣವಿದ್ದಾಗ ಅಲ್ಲಿ ದೇವ್ ಬರ್ತಾವೆ, ಇಲ್ಲಿ ದೇವ್ ಬರ್ತಾವೆ, ಅಷ್ಟು ದೇವ ನೋಡಿ, ಇಷ್ಟು ದೇವ ನೋಡಿ ಅಂತಿದ್ರವ. ನೀರು ಬರಾಕತ್ ನೋಡ್ರಿ, ಕೊಳ ಸೌಂಡ್ ಮಾಡ್ಕೊಂತ. ನಾವು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀವಿ.